ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನಲ್ಲಿ ಬಹಳ ಡಿಸರ್ವಿಂಗ್ ಆಗಿ ಎಲ್ಲಾ ಟಾಸ್ಕ್ ಗಳಲ್ಲೂ ಪರ್ಫಾರ್ಮ್ ಮಾಡಿ, ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮೋಸ್ಟ್ ಡಿಸರ್ವಿಂಗ್ ಕ್ಯಾಪ್ಟನ್ ಆಗಿ ಈ ವಾರದ ಕ್ಯಾಪ್ಟನ್ ಆಗಿ ಮಂಜು ಅವರು ಹೊರಹೊಮ್ಮಿದ್ದಾರೆ. ಇದಕ್ಕಿಂತ ಮೊದಲು ಸ್ನೇಹಿತರೆ, ಡ್ರಮ್ ನಿಮ್ದು ನೀರ್ ನಮ್ದು ಅನ್ನುವಂತಹ ಕೊನೆಯ ಟಾಸ್ಕ್ ಅನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳಿಗೆ ಕೊಟ್ಟಿದ್ರು. ಈ ಒಂದು ಟಾಸ್ಕ್ ಅಲ್ಲೂ ಕೂಡ ಶೋಭಾ ಅವರ ಟೀಮ್ ವಿನ್ ಆಯ್ತು. ಇದರಲ್ಲೂ ಕೂಡ ಮಂಜು ಅವರಾಗಿರ್ಬಹುದು, ಗೌತಮಿ ಅವರಾಗಿರ್ಬಹುದು, ಹನುಮಂತ ಅವರಾಗಿರ್ಬಹುದು, ಎಲ್ಲರ ಒಂದು ಆಕ್ಚುಲಿ ಇನ್ಪುಟ್ಸ್ ಇತ್ತು. ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಬಟ್ ಭವ್ಯ ಅವರ ಟೀಮ್ಗೆ ವಾರದ ಟಾಸ್ಕ್ ಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಡಿಸಪಾಯಿಂಟ್ಮೆಂಟ್ ಎದ್ದು ಕಾಣ್ತಾ ಇತ್ತು. ಮಂಜು ಅವರು ಸಖತ್ತಾಗಿ ಆಡಿದ್ರು ಅಂತ ಇಡೀ ಮನೆ ಹೇಳ್ತಾ ಇತ್ತು. ಸೊ ಇದಾದ ನಂತರ ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರೆಲ್ಲ ಇರಬೇಕು ಅನ್ನುವಂತಹ ವಿಚಾರ ಬಂದಾಗ ಶೋಭಾ ಅವರ ಟೀಮಿಂದ ಗೌತಮಿ ಅವರು ಹೊರಗೆ ಉಳ್ಕೋತಾರೆ. ಬಿಕಾಸ್ ಪಾಯಿಂಟ್ಸ್ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ. ಅಂಡ್ ಧರ್ಮ ಅವರು ಕೂಡ ಹೊರಗಡೆ ಉಳ್ಕೋತಾರೆ. ಲಾಸ್ಟ್ ಟಾಸ್ಕ್ ಅಲ್ಲಿ ಧರ್ಮ ಅವರು ಶೋಭಾ ಟೀಮ್ಗೆನೆ ಆಡಿರ್ತಾರೆ. ಬಟ್ ಸ್ಟಿಲ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡುವಾಗ ಶೋಭಾ ಅವರ ಟೀಮಿಂದ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ ಎಕ್ಸ್ಪೆಕ್ಟ್ ಗೌತಮಿ ಅವರು. ಬಿಕಾಸ್ ಅವರಿಗೆ ಸಾಕಷ್ಟು ಪಾಯಿಂಟ್ಸ್ ಇರಲ್ಲ, ಹಾಗಾಗಿ ಹೊರಗೆ ಉಳಿತಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಆಕ್ಚುಲಿ ಒಳ್ಳೆ ಮಜಾ ಇತ್ತು ಅಂತ ಹೇಳ್ಬೋದು. ಬಿಕಾಸ್ ಶೋಭಾ ಅವರು ಮಂಜು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಮೊದಲಿಂದ. ಮಂಜು ಅವರು ಶೋಭಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಬಟ್ ಶೋಭಾ ಅವರು ಏನು ಮಂಜು ಅವ್ರಿಗೆ ಟಾರ್ಗೆಟ್ ಮಾಡಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡ್ಬೇಕು ಅಂತ ಪ್ರಯತ್ನ ಪಟ್ರಲ್ಲ, ಆ ಪ್ರಯತ್ನದಿಂದ ಅವ್ರಿಗೆ ಒಂದ್ ರೀತಿ ವಾಪಸ್ ಅಂದ್ರೆ ಕರ್ಮ ರಿಟರ್ನ್ಸ್ ತರ ಆಯ್ತು. ಸೊ ಯಾರನ್ನ ಹೊರಗಿಡ್ಬೇಕು ಅಂತ ಅನ್ಕೊಳ್ತಾ ಇದ್ರು, ಬಟ್ ಅವರೇ ಹೊರಗಡೆ ಉಳ್ಕೊಳ್ಳೋ ತರ ಆಗೋಯ್ತು. ಅವರ ಗೇಮ್ ಪ್ಲಾನ್ ವರ್ಕ್ ಆಗ್ಲಿಲ್ಲ. ಅಂಡ್ ಅಗೇನ್ ಪಾಪ ರಜತ್ ಅವರು ಇನ್ಫ್ಯಾಕ್ಟ್ ಮಂಜು ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡಕ್ಕೆ ಟ್ರೈ ಮಾಡಿದಾಗ ಕೂಡ ಎರಡೆರಡು ಸಲ ಲಕ್ ಒಂದ್ ರೀತಿ ಮಂಜು ಅವ್ರಿಗೆ ಫೇವರ್ ಆಯ್ತು ಅಂತಾನೆ ಹೇಳ್ಬೋದು. ಬಟ್ ಅಫ್ಕೋರ್ಸ್ ಮಂಜು ಇಸ್ ಡಿಸರ್ವಿಂಗ್. ಅಂದ್ರೆ ಯಾರೋ ಫಾರ್ ಎಕ್ಸಾಂಪಲ್ ಚೈತ್ರ ಅವ್ರಿಗೆ ಏನಾದ್ರು ಅಕಸ್ಮಾತ್ ಈ ತರ ಆಗಿ ಅವರು ಕ್ಯಾಪ್ಟನ್ಸಿ ವಿನ್ ಆಗ್ಬಿಡ್ತಾ ಇದ್ರೆ ತುಂಬಾ ಒಂದ್ ರೀತಿ ಅನ್ಯಾಯ ಆಗ್ಬಿಡ್ತಾ ಇತ್ತು. ಬಟ್ ಮಂಜು ಅವ್ರಿಗೆ ಎರಡೆರಡು ಸಲ ಲಕ್ ಫೇವರ್ ಆದ್ರೂ ಕೂಡ ಅವ್ರು ವಿನ್ ಆಗಿದ್ದು ಡಿಸರ್ವಿಂಗ್ ಅಂತ ಅನ್ನಿಸ್ತು. ಬಟ್ ಶೋಭಾ ಅವ್ರಿಗೆ ಒಂದ್ ರೀತಿ ಕರ್ಮ ರಿಟರ್ನ್ಸ್ ಅಂತ ನಾವು ಏನ್ ಹೇಳ್ತಾ ಇರ್ತೀವಲ್ಲ, ಅದು ಅಲ್ಲೇ ಆನ್ ದ ಸ್ಪಾಟ್ ಅಲ್ಲೇ ಸಿಕ್ಬಿಡ್ತು. ಬಟ್ ಆದ್ರೆ ಎಂತ ಗೊತ್ತಾ, ಅವರು ಸರಿಯಾಗಿ ಆಡ್ದೇನೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಅವರು ಬಂದು ಕುತ್ಕೊಂಡು ಹೇಳ್ತಾರೆ ಎಲ್ಲ ಪ್ಲಾನಿಂಗ್ ಆಗಿದೆ, ಮಂಜುನೆ ಗೆಲ್ಸೋದಕ್ಕೆ ಎಲ್ಲ ಪ್ಲಾನಿಂಗ್ ಆಗಿದೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಆ ಮಾತಲ್ಲಿ ಏನ್ ಲಾಜಿಕ್ ಇದೆ ಅಂತ ಅವ್ರಿಗೆ ಅರ್ಥ ಆಗಿರ್ಬೇಕು, ನಮ್ಗಂತೂ ಅರ್ಥ ಆಗಿಲ್ಲ. ಬಟ್ ಭವ್ಯ ಟೀಮ್ ಇಂದ ಯಾರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಲಿಲ್ಲ. ಇದು ಸಿಕ್ಕಾಬಟ್ಟೆ ಭವ್ಯ ಅವರಿಗೆ ಬೇಜಾರು ತರಿಸ್ತು. ಅಂಡ್ ಅಗೇನ್ ಭವ್ಯ ಅವರ ಕ್ಯಾಪ್ಟನ್ಸಿ ಬಗ್ಗೆ ಐಶ್ವರ್ಯ ಅವರು ಮತ್ತೆ ಶಿಶಿರ್ ಅವರು ಕೂಡ ಮಾತಾಡ್ಕೊಳ್ತಾರೆ. ಅವ್ರು ಏನೂ ಮಾಡಿಲ್ಲ ಆಕ್ಚುಲಿ, ಸುಮ್ಮನೆ ಅವ್ರು ಕಾಲ್ ತಗೊಳ್ಬೋದಿತ್ತು ಎಷ್ಟೊಂದು. ಇನ್ಫ್ಯಾಕ್ಟ್ ಮೋಕ್ಷಿತ್ ಅವರು ಕೂಡ ಭವ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ಎಷ್ಟೊಂದು ಟಾಸ್ಕ್ ಗಳಲ್ಲಿ ಅವರೇ ಆಡ್ತೀನಿ ಅಂತ ಮುಂದೆ ಹೋದ್ರು, ನಮ್ಮನ್ನ ಆಡೋದಕ್ಕೆ ಬಿಡ್ಬೇಕಿತ್ತು, ಆ ತರದೆಲ್ಲ. ಅಂಡ್ ಸ್ನೇಹಿತರೆ, ಇನ್ನೊಂದು ವಿಷಯ, ಕ್ಯಾಪ್ಟನ್ ಆಗ್ಬಾರ್ದು ಅಂತ ಮಂಜು ಕ್ಯಾಪ್ಟನ್ ಆಗ್ಬಾರ್ದು ಅಂತ ಶೋಭಾ ಅವರಿಗೆ ಎಷ್ಟು ಒಂದ್ ರೀತಿ ಮನ್ಸೊಳಗಿತ್ತೋ, ಮೋಕ್ಷಿತ್ ಅವ್ರಿಗೂ ಕೂಡ ಅದು ಆಗ್ಬಾರ್ದಿತ್ತು, ಮಂಜು ಆಗ್ಬಾರ್ದಿತ್ತು ಅನ್ನೋದು ಅವ್ರ ಮುಖದಲ್ಲೇ ಕಾಣ್ತಾ ಇತ್ತು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೋಕ್ಷಿತ್ ಅವ್ರಿಗೆ ಮಂಜು ಅವರ ಮಾತುಗಳು ಕೆಲವೊಂದು ಕಡೆ ಇಷ್ಟ ಆಗಿರ್ಲಿಲ್ಲ, ಇರಿಟೇಟ್ ಆಗ್ತಿತ್ತು. ಫೈನ್, ಅದನ್ನೆಲ್ಲ ಹೇಳಿ ಅವರು ಮೊದಲೇ ಹೇಳಿ ಆಕ್ಚುಲಿ ದೂರ ಉಳ್ಕೊಳ್ಬೋದಿತ್ತು. ಅದನ್ನ ಮಾಡಿರ್ಲಿಲ್ಲ. 50 ದಿನಗಳ ಕಾಲ ಒಟ್ಟಿಗೆ ಇದ್ಕೊಂಡು ಈಗ ದೂರ ಉಳಿಯುವಂತಹ ಕೆಲಸ ಮಾಡಿದ್ದಾರೆ. ದೂರ ಉಳಿಲಿ, ಪರವಾಗಿಲ್ಲ. ಎಲ್ರದ್ದು ಒಪಿನಿಯನ್ಸ್ ಒಂದೇ ತರ ಇರಬೇಕು ಅಂತಿಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಂದೇ ಬರುತ್ತೆ. ಮನೆಯವರೇ ಮನೇಲಿ ಇದ್ದಾಗಲೇ ನಾವು ಎಷ್ಟೊಂದು ಜನ ಜೊತೆ ಮಾತಾಡ್ತಿರಲ್ಲ. ಬಟ್ ಆದ್ರೆ ನೀವು ಹೊರಗಡೆ ಬಂದ್ಮೇಲೆ ಅವ್ರ ಬಗ್ಗೆ ಒಂದ್ ರೀತಿ ದ್ವೇಷ ಕಾರುವಂತಹ ಬಿಹೇವಿಯರ್ ಯಾಕೆ ಮಾಡ್ತಿದ್ದೀರಾ ಮೋಕ್ಷಿತ್ ಅವ್ರೆ? ಮಂಜು ಅವ್ರು ನಿಮ್ ಬಗ್ಗೆ ಎಲ್ಲೂ ಹಿಂದೆ ಅಂತೂ ಇಲ್ಲಿ ತನಕ ಮಾತಾಡಿಲ್ಲ. ಬಟ್ ನೀವು ಮಾತ್ರ ಅಗೇನ್ ಈಗ ಕ್ಯಾಪ್ಟನ್ ಆದ್ಮೇಲೆ ಮಂಜು ಅವರು ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಅಂದ್ರೆ ಯು ಆರ್ ಲೈಕ್ ಸೆಕೆಂಡ್ ಕ್ಯಾಪ್ಟನ್ ಅನ್ನೋ ತರ. ನಾನು ಏನೇನೆಲ್ಲ ನನ್ನ ಜವಾಬ್ದಾರಿಗಳು ಏನೇನಿದೆಯೋ ಅದನ್ನ ನನ್ನ ಅನುಪಸ್ಥಿತಿಲಿ ಅಥವಾ ನನ್ನ ಬಿಟ್ರೆ ನಿಮಗೂ ಕೂಡ ಅದನ್ನೆಲ್ಲ ನೋಡ್ಕೊಳ್ಳುವಂತಹ ಒಂದು ಪ್ರಾವಿಷನ್ ಅನ್ನ ನಿಮಗೆ ಕೊಡ್ತಾ ಇದೀನಿ ಅಂತ ಹೇಳುವಾಗ, ಅಂದ್ರೆ ಮಂಜು ಅವರು ನಾನು ಡೆಫಿನೆಟ್ಲಿ ಈ ವಾರ ಹೆಂಗಿದ್ರು ಹೋಗ್ತೀನಿ, ಸೊ ನನಗೇನು ಅವ್ರು ಅಲಾಟೆ ಮಾಡ್ತಾ ಇಲ್ಲ ಕೆಲಸ, ಯಾವ ಡಿಪಾರ್ಟ್ಮೆಂಟ್ಗೂ ಕೊಡ್ತಾ ಇಲ್ಲ, ಸುಮ್ಮನೆ ನೀನು ಹೆಂಗಿದ್ರು ಹೋಗ್ತೀಯಾ, ಸುಮ್ಮನೆ ಇರು ಅನ್ನೋ ತರ ಕೊಡ್ತಿದ್ದಾರೆ ಅಂತ ತುಂಬಾ ನೆಗೆಟಿವ್ ಆಗೋದಂತ ತಗೊಳ್ತಾರೆ. ಈ ರೀತಿ ದ್ವೇಷ ಭಾವನೆ ಯಾಕೆ? ಇನ್ಫ್ಯಾಕ್ಟ್ ಮಂಜು ಅವರು ಮೋಕ್ಷಿತ್ ಅವ್ರಿಗೆ ಉತ್ತಮ ಕೂಡ ಕೊಡ್ತಾರೆ, ಆದ್ರೂ ಕೂಡ ಮೋಕ್ಷಿತ್ ಅವ್ರಿಗೆ ಮನಸ್ಸು ಕರಗಿರುತ್ತಾ ಇಲ್ವಾ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಇಷ್ಟು ದ್ವೇಷದ ಭಾವನೆ ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಇನ್ನು ಡಿಸರ್ವಿಂಗ್ ಆಗಿ ಕಳಪೆಗೆ ಈಗ ರಜತ್ ಹೋಗಿದ್ದಾರೆ. ರಜತ್ ಅವ್ರನ್ನ ಕಿಚ್ಚ ಅವರು ಕ್ಲಾಸ್ ತಗೋತಾರೆ ಅಂತ ಅನ್ಕೊಳ್ತಾ ಇದೀವಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಂಡ್ ಅಫ್ಕೋರ್ಸ್ ಈಗ ಶೋಭಾ ಅವರು ಪ್ಲಾನಿಂಗ್ ಅಂತಂದ್ರು, ಮಂಜು ಅವ್ರನ್ನ ಪ್ಲಾನ್ ಮಾಡಿ ಗೆಲ್ಸಿದ ತರ ಎಲ್ಲೂ ಕಾಣಿಸ್ಲಿಲ್ಲ ಅಲ್ಲಿ. ಬಿಕಾಸ್ ಅವ್ರ ಆಟನ ಅವ್ರು ಆಡ್ಬೋದಿತ್ತು, ಶೋಭಾ ಅವರು ಅವರೇ ಗೆಲ್ಬೋದಿತ್ತು. ಅವರೇ ಇನ್ಫ್ಯಾಕ್ಟ್ ಮಂಜುನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡುವಂತಹ ಒಂದು ಅವಕಾಶ ಅವ್ರಿಗೆ ಸಿಕ್ಕಿತ್ತು. ಬಟ್ ಅದನ್ನ ಮಾಡಿಲ್ಲ ಅವರು. ಬಟ್ ಓವರ್ ಆಲ್ ಆಗಿ ಮನೆ ಒಳಗಡೆ ಸಖತ್ ಈಕ್ವೇಶನ್ಸ್ ಚೇಂಜ್ ಆಗ್ತಾ ಇದೆ. ಚೈತ್ರ ಅವರು ಆಕ್ಚುಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗುಳಿದಿದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು. ಈ ಸಲ ಯಾರು ಹೊರಗೆ ಹೋಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗೆ ಆಲ್ರೆಡಿ ಚೈತ್ರ ಅವ್ರು ಹೋಗ್ಬೋದು ಅನ್ನೋ ತರ ಉತ್ತರ ಒಂದು ಪೆರಿಫೆರಲ್ ಆಗಿ ಸಿಗ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಕಿಚ್ಚ ಸುದೀಪ್ ಅವರು ಇವತ್ತು ವಾರದ ಪಂಚಾಯಿತಿಯಲ್ಲಿ ಯಾರನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅಂತ ನಿಮಗೆ ಅನ್ಸುತ್ತೆ, ಯಾವ ವಿಷಯವನ್ನ ಪಾಯಿಂಟ್ ಔಟ್ ಮಾಡಿ ಹೇಳಬೇಕು, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ
ಈ ವಾರದಲ್ಲಿ ಇನ್ಫ್ಯಾಕ್ಟ್ ಶೋಭಾ ಅವರ ಟೀಮಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಆಡಿದ್ದಾರೆ. ಹನುಮಂತ್ ಅವರಿಂದ ಹಿಡಿದು ಗೌತಮಿ ಅವರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಆಡಿದ್ದಾರೆ. ಧನರಾಜ್ ಅವರು ಕೂಡ ಸಖತ್ತಾಗಿ ಆಡಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವಾರದ ಟಾಸ್ಕ್ ಅನ್ನ ಇಂಟ್ರೆಸ್ಟಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಅವರಿಗೆ ಆ ಕ್ರೆಡಿಟ್ ಹೋಗಲೇಬೇಕು. ಬಟ್ ಗೌತಮಿ ಅವರು ಮಂಜು ಅವ್ರು ಗೆಲ್ಲಿ ಅಂತ ಪ್ರೇ ಮಾಡ್ತಿದ್ದ ರೀತಿ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಆ ಫ್ರೆಂಡ್ಶಿಪ್ ಇಷ್ಟ ಆಯ್ತು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಶೋಭಾ ಶೆಟ್ಟಿಗೆ ಕರ್ಮ ರಿಟರ್ನ್ಸ್, ರಜತ್ಗೆ ಕಳಪೆ, ಮಂಜುಗೆ ಡಿಸರ್ವಿಂಗ್ ಕ್ಯಾಪ್ಟನ್ಶಿಪ್. ಇಷ್ಟು ಹೇಳ್ತಾ ನಾನು ಈ ಅಪ್ಡೇಟ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.